ನಮಸ್ಕಾರ ಸ್ನೇಹಿತರೆ. ಮಹಾರಾಷ್ಟ್ರ ರಾಜ್ಯದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈಗ 3ನೇ ಭಾಗ. ಕೋಲಾಬ್ ಎಂಬ ಪ್ರದೇಶ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳಿದ್ರೆ, ಮಹಾರಾಷ್ಟ್ರ ರಾಜ್ಯದಲ್ಲಿರ್ತಕ್ಕಂಥ ಕೋಲಾಬ್ ಪ್ರದೇಶ ಭೂಕಂಪ ಮಾಪನ ಕೇಂದ್ರಕ್ಕೆ ಸಂಬಂಧಪಟ್ಟಿದ್ದು. ಏನು ಇಲ್ಲಿ ನೋಡಿ, ಮಹಾರಾಷ್ಟ್ರ ರಾಜ್ಯದ ಕೋಲಾಬ್ ಎಂಬ ಪ್ರದೇಶ ಯಾವುದಕ್ಕೆ ಸಂಬಂಧಪಟ್ಟದ್ದು ಅಂದ್ರೆ ಭೂಕಂಪ ಮಾಪನ ಕೇಂದ್ರಕ್ಕೆ ಸಂಬಂಧಪಟ್ಟದ್ದು. ಏನು ಭೂಕಂಪ ಮಾಪನ ಕೇಂದ್ರವು ಎಲ್ಲಿ ಕಂಡು ಬರ್ತದಪ್ಪ ಅಂದ್ರೆ ಮಹಾರಾಷ್ಟ್ರದೊಳಗ ಕೋಲಾಬ್ ಎಂಬ ಪ್ರದೇಶದಲ್ಲಿ ಕಂಡು ಬರ್ತದೆ. ಭಾರತದ ಮೊದಲ ವಿಶ್ವ ಶಾಂತಿ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಲಾಯಿತು. ಏನು ಭಾರತದ ಮೊದಲ ವಿಶ್ವ ಶಾಂತಿ ವಿಶ್ವವಿದ್ಯಾಲಯ ಎಲ್ಲಿ ಕಂಡು ಬರ್ತಪ್ಪ ಅಂತ ಕೇಳಿದ್ರೆ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಇದು ಭಾರತದ ಮೊಟ್ಟ ಮೊದಲ ವಿಶ್ವ ಶಾಂತಿಯ ವಿಶ್ವವಿದ್ಯಾಲಯ. ಹಾಗಾದ್ರೆ ಮಹಾರಾಷ್ಟ್ರದ ಪುಣೆಯಲ್ಲಿ ಕಂಡು ಬರ್ತದೆ. ಏನೋ ಪುಣೆಯಲ್ಲಿ ಒಳಗ ವಿಶ್ವಶಾಂತಿ ಭಾರತದ ಮೊದಲ ವಿಶ್ವ ಶಾಂತಿ ವಿಶ್ವವಿದ್ಯಾಲಯ ಇದರಲ್ಲಿ ಕಂಡು ಬರ್ತದೆ. ಮಹಾರಾಷ್ಟ್ರದ ಪುಣೆ ಒಳಗೆ ಕಂಡು ಬರ್ತದೆ. ಏನು ಪುಣೆ. ಮತ್ತೊಂದು ಮಹಾರಾಷ್ಟ್ರದ ಮಜ್ಗಾಂವ್ ಎಂಬಲ್ಲಿ ಹಡಗು ಕಟ್ಟುವ ಕಟ್ಟೆ ಕಂಡು ಬರ್ತದೆ. ಮಜ್ಗಾಂವ್ ಯಾವುದಕ್ಕೆ ಸಂಬಂಧಪಟ್ಟಿರಪ್ಪ ಅಂದ್ರೆ ಹಡಗು ಕಟ್ಟುವ ಕಟ್ಟೆ ಇದೆ. ಸಂಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನವು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಹಾಗಾದ್ರೆ ಲೋನಾರ್ ಸರೋವರ ಹಾಗೆ ಹಿಂದಿ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಆಗ ಲೋನಾರ್ ಸರೋವರ ಇದು ಭಾರತದ ಮೊದಲ ಏಕೈಕ ಸರೋವರ. ಅಂದ್ರೆ ಉಲ್ಕೆಗಳಿಂದ ಉತ್ಪತ್ತಿಯಾದಂತಹ ಸರೋವರ ಕೇಳಿದಪ್ಪ ಅಂತಂದ್ರ ಅದು ಮಹಾರಾಷ್ಟ್ರದೊಳಗೆ ಕಂಡು ಬರುತ್ತೆ. ಅದಕ್ಕೆ ಇನ್ನೊಂದು ಹೆಸರೇ ಲೋನಾರ್ ಸರೋವರ ಎಂದು ಕರೀತಾರೆ. ತಾಡೋಬಾ ರಾಷ್ಟ್ರೀಯ ಉದ್ಯಾನವನವು ಎಲ್ಲಿ ಕಂಡು ಬರ್ತದೆ? ಮಹಾರಾಷ್ಟ್ರದೊಳಗೆ ಕಂಡು ಬರ್ತದೆ. ಮಹಾರಾಷ್ಟ್ರದೊಳಗ ಪಶ್ಚಿಮ ನೌಕಾಪಡೆಯು ಕಂಡು ಬರ್ತದೆ. ಏನು ಮಹಾರಾಷ್ಟ್ರದ ಮುಂಬೈನಲ್ಲಿ
ಪಶ್ಚಿಮ ನೌಕಾಪಡೆ ಕಂಡು ಬರ್ತದ. ಪಶ್ಚಿಮ ನೌಕಾಪಡೆ ಕಂಡು ಬರ್ತದೆ ಇಲ್ಲಿ ಮಹಾರಾಷ್ಟ್ರ ಮುಂಬೈನಲ್ಲಿ ಪಶ್ಚಿಮ ನೌಕಾಪಡೆ ಕಂಡು ಬರ್ತದೆ. ಮಹಾರಾಷ್ಟ್ರದ ಮುಂಬೈನಿಂದ ದೇಶದ ಅತಿ ಉದ್ದದ ರೋಪ್ವೇ ಮುಂಬೈ ಮತ್ತು ಎಲಿಫೆಂಟಾ ಗುಹೆಗಳಿಗೆ ಸಂಪರ್ಕಿಸುತ್ತದೆ. ಹಾಗೆ ಮತ್ತೆ ಭಾರತದ ಮೊದಲ ಲೋಕಾಯುಕ್ತ ಅಳವಡಿಸಿಕೊಂಡ ರಾಜ್ಯ ಕೇಳ್ತಾನ. ಭಾರತದಲ್ಲಿ ಭಾರತದ ಮೊದಲ ಬಾರಿಗೆ ಲೋಕಾಯುಕ್ತ ಅಳವಡಿಸಿಕೊಂಡ ರಾಜ್ಯ ಕೇಳಿದ್ರೆ ಅದು ಮಹಾರಾಷ್ಟ್ರ. ಎಷ್ಟರವರೆಗೂ ಲೋಕಾಯುಕ್ತವನ್ನು ಅಳವಡಿಸಿಕೊಂಡಿದೆ, ಯಾವ ಇಸ್ವಿ, ಯಾವ ವರ್ಷ ಕೇಳಿದ್ರೆ 1971, 1971ರಲ್ಲಿ 1971ರಲ್ಲಿ ಲೋಕಾಯುಕ್ತವನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ರಾಜ್ಯ ಯಾವ್ದಪ್ಪ ಅಂತ ಕೇಳಿದ್ರೆ ಅದು ಮಹಾರಾಷ್ಟ್ರ ಕಂಡು ಬರ್ತದೆ. ಡಾಕ್ಟರ್ B.R. ಅಂಬೇಡ್ಕರ್ ಅವರ ಸಮಾಧಿಯು ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ. ಹಾಗೆ ಅದಕ್ಕೆ B.R. ಅಂಬೇಡ್ಕರ್ ಅವರ ಸಮಾಧಿಗೆ ಏನೆಂದು ಕರೀತಾರೆ ಅಂದ್ರೆ ಅದಕ್ಕೆ ಏನು ಹೆಸರನ್ನು ಇಟ್ಟಿದ್ದಾರೆ ಅಂದ್ರೆ ಅದು ಚೈತ್ಯ ಭೂಮಿ ಅಂತ ಕರೀತಾರೆ. ಚೈತ್ಯ ಭೂಮಿ. ಚೈತ್ಯ ಭೂಮಿ ಎಂದು ಕರೀತಾರೆ. ಮತ್ತು ಮಹಾರಾಷ್ಟ್ರದಲ್ಲಿ ಗುಡಿಪಾಡ್ವ ಎಂಬ ಉತ್ಸವ ನಡೀತಿದೆ. ಗುಡಿಪಾಡ್ವ
ಉತ್ಸವ ಎಲ್ಲಿ ಕಂಡು ಬರ್ತದೆ ಅಂದ್ರೆ ಅದು ಮಹಾರಾಷ್ಟ್ರದೊಳಗೆ ಕಂಡು ಬರ್ತದೆ. ಮಹಾರಾಷ್ಟ್ರ. ಭಾರತದ ರಫ್ತುಗಳಲ್ಲಿ ಗರಿಷ್ಠ ಪ್ರಮಾಣದ ಪಾಲನ್ನು ಹೊಂದಿರುವ ರಾಜ್ಯ ಕೇಳಿದರೆ ಏನು ರಾಜ್ಯ ಕೇಳಿದ್ರೆ ಅದು ನೋಡಿ, ಭಾರತದ ರಫ್ತುಗಳಲ್ಲಿ ಗರಿಷ್ಠ ಪ್ರಮಾಣ ಪಾಲನ್ನು ಹೊಂದಿರುವ ರಾಜ್ಯ. ಭಾರತದ ರಫ್ತುಗಳಲ್ಲಿ ಗರಿಷ್ಠ ಪ್ರಮಾಣದ ಪಾಲನ್ನು ಹೊಂದಿರತಕ್ಕಂತಹ ರಾಜ್ಯ ಕೇಳಿದ್ರೆ ಅದು ಮಹಾರಾಷ್ಟ್ರ. ಭಾರತದ ರಫ್ತುಗಳಲ್ಲಿ ಗರಿಷ್ಠ ಪ್ರಮಾಣದ ಪಾಲನ್ನು ಹೊಂದಿರುವ ರಾಜ್ಯ ಕೇಳಿದ್ರೆ ಅದು ಮಹಾರಾಷ್ಟ್ರ. ಮತ್ತು ಸತಿ ಸುಲೋಚನಾ ನಿರ್ಮಾಣಗೊಂಡಿದ್ದು ಯಾವ ರಾಜ್ಯದಲ್ಲಿ ಕೇಳಿದ್ರೆ ಮಹಾರಾಷ್ಟ್ರ ಕೊಲ್ಲಾಪುರದಲ್ಲಿ. ಕನ್ನಡದ ಮೊದಲ ವಾಕ್ಚಿತ್ರ ಕೇಳ್ತಾರೆ. ಇನ್ನೊಂದು ಕ್ವಶನ್ ಇದ್ರೊಳಗೆ ಹ್ಯಾಂಗ ರಿಪೀಟ್ ಮಾಡ್ಕೋಬೇಕಪ್ಪ ಅಂದ್ರೆ, ಕನ್ನಡ ಮೊದಲ ವಾಕ್ಚಿತ್ರ ಸತಿ ಸುಲೋಚನಾ ನಿರ್ಮಾಣಗೊಂಡಿದ್ದು ಯಾವ ರಾಜ್ಯದಲ್ಲಿ ಕೇಳಿದ್ರೆ ನಮ್ಗೆ ಆಲ್ಮೋಸ್ಟ್ ಏನು ಕಂಡು ಬರ್ತದೆ, ನಮ್ ಕನ್ನಡ ಚಿತ್ರ ಸತಿ ಸುಲೋಚನಾ ಕೇಳಿದಾಗ ನಮ್ ಕರ್ನಾಟಕ ಅಂದ್ಬಿಡ್ತೇವೆ ನಾವು. ಹಾಗಾದ್ರೆ ಕರ್ನಾಟಕ ಅಲ್ಲ, ಅದು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಇದೆ ನಿರ್ಮಾಣಗೊಂಡಿರ್ತಕ್ಕಂತಹ ಚಿತ್ರವಾಗಿದೆ. ಯಾವುದು? ಸತಿ ಸುಲೋಚನಾ. ನೋಡಿ, ಸತಿ ಸುಲೋಚನಾ ನಿರ್ಮಾಣಗೊಂಡಿದ್ದು ಕನ್ನಡದ ಮೊದಲ ವಾಕ್ಚಿತ್ರ ಕನ್ನಡದ ಮೊದಲ ವಾಕ್ ಚಿತ್ರ ಅದು ಸತಿ ಸುಲೋಚನಾ. ಏನಪ್ಪಾ ಅಂದ್ರೆ, ಕನ್ನಡದ ಮೊದಲ ಸತಿ ಸುಲೋಚನಾ ವಾಕ್ಚಿತ್ರ ಕಂಡು ಬರ್ತಕ್ಕಂಥದ್ದು ಯಾವ ರಾಜ್ಯದಲ್ಲಿ ನಿರ್ಮಾಣಗೊಂಡಿದೆ ಕೇಳಿದ್ರೆ ಅಂದ್ರೆ ಅದು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಕನ್ನಡದ ಮೊದಲ ವಾಕ್ಚಿತ್ರ ನಿರ್ಮಾಣಗೊಂಡಿದೆ. ಕನ್ನಡದ ಮೊದಲ ವಾಕ್ಚಿತ್ರ ಮಹಾರಾಷ್ಟ್ರದಲ್ಲಿ ಕಂಡು ಬರ್ತದೆ.
ಭಾರತ ಪ್ರಥಮ NBA ಬಾಸ್ಕೆಟ್ಬಾಲ್ ಶಾಲೆಯು ಮುಂಬೈ ನಗರದಲ್ಲಿ ಪ್ರಾರಂಭವಾಯಿತು. ಆಲ್ಮೋಸ್ಟ್ ಇವೇನ ಕೇಳುವಂತ ಏನಲ್ಲ, ನಮಗೆ ಬೇಕಾದ್ದು ಡೀಪ್ ಕ್ವಶನ್ ಅದ್ರ ಬಗ್ಗೆಲ್ಲ ಯಾವ ಕ್ವಶನ್ ಬರ್ತಾವ ಅದನ್ನ ಒಂದು ಸ್ವಲ್ಪ ಚರ್ಚೆ ಮಾಡೋಣ. ಸುಮ್ಮನೆ ಬರದೇ ಇರುವಂಥವು ಚರ್ಚೆ ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ಭಾರತದ ಅತಿ ಹೆಚ್ಚು GDP ಹೊಂದಿರತಕ್ಕಂಥ ರಾಜ್ಯಕ್ಕೆ ಇದರದ್ದು ಮಹಾರಾಷ್ಟ್ರನ. ಘಾಟ್ಗಳ ಸಂಬಂಧಪಟ್ಟದ್ದು ಬೋರ್ಘಾಟ್, ಏನು ಬೋರ್ಘಾಟ್ ಬೋರ್ಘಾಟ್ ಯಾವ ರಾಜ್ಯಗಳ ನಡುವೆ ಹಾದು ಹೋಗುತ್ತದೆ? ಬೋರ್ಘಾಟ್ ಮುಪ್ಪು ಅಂತ ಕೇಳಿದ್ರೆ ಮುಂಬೈ ಮತ್ತು ಪುಣೆ. ಏನು ಮುಂಬೈ ಮತ್ತು ಪುಣೆ. ಇನ್ನೊಂದು ತಾಲ್ಘಾಟ್, ಎಲ್ಲಿ ಕಂಡು ಬರ್ತದೆ ಅಂದ್ರೆ ಮುಂಬೈ ಮತ್ತು ನಾಸಿಕ್. ಮುನ್ನಾ ಸಾಬ್, ಇದಕ್ಕೇನು ಬೋಮುಪು ತಮ್ಮನ ಅಂದ್ರೆ ತಮ್ಮನ್. ಇದಕ್ಕೂ ಇದೇನಪ್ಪ, ಹೀಗೆ ನಾವು ಯಾವ್ದಾದ್ರು ಕೋಡ್ ಮಾಡ್ಕೊತಿರ್ಬೇಕು. ಅಂದ್ರೆ ತಾಲ್ಘಾಟ್, ಮ ಅಂದ್ರೆ ಮುಂಬೈ, ನ ಅಂದ್ರೆ ನಾಸಿಕ್. ಮುಂಬೈ ಮತ್ತು ನಾಸಿಕ್. ಬೋಮುಪು, ಮುಂಬೈ ಮತ್ತು ನಾಸಿಕ್. ಪ್ರತಿಯೊಂದನ್ನ ನಾವು ಕೋಡ್ ಮಾಡ್ಕೋತ ಹೋದಾಗ ನಮ್ಗೆಲ್ಲ ಎಕ್ಸಾಮ್ ಅನುಕೂಲ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಮ್ಯಾಂಗನೀಸ್ ಕಂಡು ಬಂದಿರುವುದು. ಅಂದ್ರೆ ಮಹಾರಾಷ್ಟ್ರ ರಾಜ್ಯದಲ್ಲಿ ಯಾವ ನಗರಗಳಲ್ಲಿ ಮ್ಯಾಂಗನೀಸ್ ನಿಕ್ಷೇಪಗಳು ಹೊಂದಿರುವ ಸ್ಥಳಗಳು ಕೇಳೋಣ. ಮ್ಯಾಂಗನೀಸ್ ಏನು ಮಹಾರಾಷ್ಟ್ರದೊಳಗೆ ಮ್ಯಾಂಗನೀಸ್ ಹೊಂದಿರುವ ನಿಕ್ಷೇಪಗಳು. ಮ್ಯಾಂಗನೀಸ್ ನಿಕ್ಷೇಪ ಹೊಂದಿರುವ ಸ್ಥಳಗಳು ಕೇಳಿದ್ರೆ ನಾಗ್ಪುರ್, ಮತ್ತು ಭಂಡಾರ, ಮತ್ತು ರತ್ನಗಿರಿ. ಇವೇನಪ್ಪಾ ಅಂದ್ರೆ ನಾಗ್ಪುರ್ ಮತ್ತು ಭಂಡಾರ್, ರತ್ನಗಿರಿ ಇಲ್ಲಿ ಕಂಡು ಬರ್ತಕ್ಕಂತಹ
ಏನು ಇವು ಮ್ಯಾಂಗನೀಸ್ ನಿಕ್ಷೇಪಗಳನ್ನು ಹೊಂದಿರತಕ್ಕಂಥ ಸ್ಥಳಗಳು. ಮತ್ತೆ ಮ್ಯಾಂಗನೀಸ್ ಕಂಡು ಬಂದು ಹಾಗಾದ್ರೆ ಬಾಕ್ಸೈಟ್ ಕಂಡು ಬರ್ತಕ್ಕಂತಹ ಸ್ಥಳವು ಹೊಂದಿರುವ ಬಾಕ್ಸೈಟ್ ನಿಕ್ಷೇಪ ಹೊಂದಿರುವ ಸ್ಥಳಗಳು. ಬಾಕ್ಸೈಟ್ ಹೊಂದಿರುವಂತಹ ಸ್ಥಳಗಳು ಕೇಳಿದರೆ ಕೊಲ್ಲಾಪುರ್, ಠಾಣೆ 1853 ಮುಂಬೈಯಿಂದ ಠಾಣೆಯವರೆಗೆ ರೈಲು ಸಂಚಾರ ಅದು ಲಾರ್ಡ್ ಡಲ್ಹೌಸಿ ಅವರ ಕಾಲದಲ್ಲಿ. ರತ್ನಗಿರಿ, ಮತ್ತು ಸತಾರ. ನಾನು ಮುಂದಿನ ಭಾಗದಲ್ಲಿ ಹೇಳೋಣ.